ಗಾಲಿ ಜನಾರ್ದನ ರೆಡ್ಡಿಗೆ ಮತ್ತೆ ಮುಳುವಾಗುತ್ತಾ ಗಣಿ ಹಗರಣ. ದರ್ಶನ್ರಂತೆ ಮತ್ತೆ ಜೈಲಿಗೆ ಹೋಗ್ತಾರಾ ಜನಾರ್ದನ್ ರೆಡ್ಡಿ? ಧರ್ಮಸ್ಥಳ ಕೇಸ್ ಕೆದಕಿದ ರೆಡ್ಡಿಗೆ ಗಣಿ ನೆನಪಿಸಿ ಸಂಥಿಲ್ ಟಕ್ಕರ್ ಕೊಟ್ಟಿದ್ದಾರೆ. ಗಾಲಿ ಜನಾರ್ದನ ರೆಡ್ಡಿ ಹೊಸ ಪಕ್ಷದ ಶಾಸಕ. ಧರ್ಮಸ್ಥಳದ ಪರವಾಗಿ ಒಂದಷ್ಟು ಹೇಳಿಕೆಗಳನ್ನು ಕೊಡ್ತಾ ಇದ್ರು ಇತ್ತೀಚೆಗೆ. ಧರ್ಮಸ್ಥಳದ ವಿರುದ್ಧ ರಾಜಕೀಯ ಷಡ್ಯಂತ್ರವನ್ನ ರೂಪಿಸಲಾಗಿದೆ. ಕೇರಳದ ಕಮ್ಯುನಿಸ್ಟರ ಜೊತೆಗೆ ಶಾಮೀಲಾಗಿ ಧರ್ಮಸ್ಥಳವನ್ನ ಮುಗಿಸುವ ಹುನ್ನಾರಕ್ಕೆ ಬಂದಿದೆ ಒಂದು ವರ್ಗ. ಅದಕ್ಕೆ ನೇತೃತ್ವವನ್ನ ಕೊಡ್ತಾ ಇರೋದು ತಮಿಳುನಾಡಿನ ನೂತನ ಸಂಸದ ಶಶಿಕಾಂತ್ ಸೆಂಥಿಲ್ ಅಂತ ಹೇಳಿ ಆರೋಪ ಮಾಡಿದ್ರು. ಆ ಆರೋಪವನ್ನ ಸಮರ್ಥನೆ ಮಾಡ್ಕೊಂಡಿದ್ರು ಜನಾರ್ದನ ರೆಡ್ಡಿ. ಈಗ ಜನಾರ್ದನ ರೆಡ್ಡಿಗೆ ಶಶಿಕಾಂತ್ ಸೆಂಥಿಲ್ ಹೆಂಗೆ ಟಕ್ಕರ್ ಕೊಡ್ತಿದ್ದಾರೆ ಅಂತ ಕೇಳಿದ್ರೆ, ನಿಮ್ಮ ಹಗರಣ ಬಗೆದಷ್ಟು ಬಯಲಾಗುವಂತಹ ಹಗರಣಗಳಿದಾವಲ್ಲ, ನೀವು ಶಾಸಕ, ನಾನು ಸಂಸದ, ನಿಮಗೆ ಒಂದು ಕ್ಷೇತ್ರ ಆದ್ರೆ ನನಗೆ 7ರಿಂದ 9 ಕ್ಷೇತ್ರ ಬರುತ್ತೆ ಎಂಪಿಗೆ. ಅದು ತಮಿಳುನಾಡಿನಲ್ಲಾಗಿರ್ಲಿ, ಕರ್ನಾಟಕದಲ್ಲಾಗಿರ್ಲಿ. ನಿಮ್ಮ ಕೇಸು ನ್ಯಾಯಾಲಯದ ಅಂಗಳದಲ್ಲಿರೋದು, ಖುಲಾಸೆಗೊಂಡಿಲ್ಲ. ನೀವು ಜಾಮೀನಿನ ಮೇಲೆ ಹೊರಗೆ ಬಂದಿದ್ದೀರಿ. 100 ಕೋಟಿ ಸರ್ಕಾರಕ್ಕೆ ವಂಚನೆ ಮಾಡಿರ್ತಕ್ಕಂತಹ ಆರೋಪ ನಿಮ್ಮ ಮೇಲಿರೋದು. ಹಾಗಾಗಿ ಸ್ವಲ್ಪ ಜಾಗೃತಿಯಿಂದಿರಿ. ಟಕ್ಕರ್ ಕೊಟ್ಟರು ಸೆಂಥಿಲ್. ಜನಾರ್ದನ ರೆಡ್ಡಿಗೆ ಮತ್ತೆ ಮುಳುವಾಗುತ್ತಾ ಗಣಿ ಹಗರಣ, ಗಣಿ ಕಳ್ಳತನದ ಕೇಸಿದೆ ಈ ಮನುಷ್ಯನ ಮೇಲೆ. 100 ಕೋಟಿ ತೆಲಂಗಾಣ ಸರ್ಕಾರಕ್ಕೂ ನಷ್ಟ ಆಗಿದೆ ಎನ್ನುವಂಥ ಆರೋಪ ಇವ್ರ ಮೇಲಿರುವಂತಹದ್ದು. ಈ ಹಿಂದೆ ಇವರಿಗೆ 7 ವರ್ಷಕ್ಕೂ ಅಧಿಕ ಕಾಲ ಜೈಲು ಶಿಕ್ಷೆಯನ್ನು ನ್ಯಾಯಾಲಯ, CBI ನ್ಯಾಯಾಲಯ ತೀರ್ಪು ನೀಡಿತ್ತು. ಅದಾದ ನಂತರ ಮೇಲ್ಕೋರ್ಟಿಗೆ ಅಪೀಲ್ ಹೋದರು. ಅಲ್ಲಿ ಅವರಿಗೆ ಜಾಮೀನು ದೊರೆಯಿತು. ಈಗ ಜಾಮೀನಿನ ಮೇಲೆ ಹೊರಗಿರುವಂತಹದ್ದು. ಅದರ ಅರ್ಥ ಖುಲಾಸೆಗೊಂಡಿಲ್ಲ ಆ ಪ್ರಕರಣ. ರೀಇನ್ವೆಸ್ಟಿಗೇಷನು ಅಥವಾ ರೀತೀರ್ಪು ಸಿಗುತ್ತೋ ಗೊತ್ತಿಲ್ಲ. ಇದಕ್ಕೆ ತಕ್ಷಣವೇ ಕೌಂಟರ್ ಕೊಟ್ಟ ಕಾಂಗ್ರೆಸ್ನ ಸಂಸದ ಸೆಂಥಿಲ್ ನೇರವಾಗಿ ರೆಡ್ಡಿ ಬುಡಕ್ಕೆ ಬೆಂಕಿ ಹಚ್ಚುವ ವಾರ್ನಿಂಗ್ ಕೊಟ್ಟ ಸೆಂಥಿಲ್. ಧರ್ಮಸ್ಥಳ ಪ್ರಕರಣಕ್ಕೂ ನನಗೂ ಸಂಬಂಧವೇ ಇಲ್ಲ. ಸುಮ್ಮನೆ ನನ್ನ ತಂಟೆಗೆ ಬಂದರೆ ನಾನು ಯಾರನ್ನೂ ಬಿಡೋದಿಲ್ಲ. ದೆಹಲಿಯಲ್ಲಿ ನಿಂತು ಗುಡುಗಿದ ಕೈ ಸಂಸದ ಶಶಿಕಾಂತ್ ಸೆಂಥಿಲ್. ರೆಡ್ಡಿ ಗಣಿ ಹಗರಣವನ್ನು ಕೆದಕಿ ಬಿಡ್ತಾರಾ? ಶಶಿಕಾಂತ್ ಸೆಂಥಿಲ್ ಮರು ತನಿಖೆ ಮಾಡಿದ್ರೆ ದರ್ಶನ್ರಂತೆ ಜೈಲಿಗೆ ಹೋಗ್ತಾರಾ ರೆಡ್ಡಿ? ಸೊ ಸೆಂಥಿಲ್ ಮರು ಕೌಂಟರಿಗೆ ಗಪ್ಚುಪ್ ಅಂತ ಹೇಳಿಲ್ಲ ಜನಾರ್ದನ ರೆಡ್ಡಿ. ಮಗ ಹೊಸದಾಗಿ ಹೀರೋ ಆಗಿದ್ದಾನೆ, ಮಗನ ಕೆರಿಯರ್ ಬಗ್ಗೆ ಗಮನ ಹರಿಸೋಣ ಅಂಥೇಳಿ ತೆಪ್ಪು ಕೂತ್ಕೊಳ್ಳೋದನ್ನ ಬಿಟ್ಟು ರಾಜಕೀಯವಾಗಿ ಅಲ್ಲಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಮತ್ತೆ ತಗಲಾಕತ್ತಾರ ರೆಡ್ಡಿ ಅನ್ನುವಂಥ ಚರ್ಚೆಯೂ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ನಡೀತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.